ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 12 ಮತ್ತು 13ನೇ ಕಂತಿನ ಬಗ್ಗೆ ಮಾಹಿತಿ ಆ್ಯಂಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಅಪ್ಡೇಟ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಆಹಾರ ಮಂತ್ರಿ ಆಗಿರುವ KH ಮುನಿಯಪ್ಪ ಅವರು ಕೂಡ ರೇಷನ್ ಈ ತಿಂಗಳು ಇನ್ನು ಮುಂದೆ ಅಕ್ಕಿ ಹಣ ಅಂತೂ ಬರೋದಿಲ್ಲ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಅಕ್ಕಿ ಜೊತೆಗೆ ಇನ್ನೂ 3 ಪದಾರ್ಥಗಳನ್ನ ಕೊಡ್ತೀವಿ ಅಂತ ನಮ್ಮ ಆಹಾರ ಮಂತ್ರಿ ಆಗಿರುವ KH ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅವರು ಕೂಡ ಇವಾಗ ನ್ಯೂ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನು ಕೊಡ್ತಾರೆ, ಅಕ್ಕಿ ಜೊತೆ ಇನ್ನೂ 3 ಪದಾರ್ಥಗಳು ಯಾವುದು ಕೊಡ್ತಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ವಿಡಿಯೋದಲ್ಲೇ ನಾವು ಏನು ಅಪ್ಡೇಟ್ಸ್ ಆಗಿ ಬಂದಿರುವ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ತಿಳಿಸಿದ್ದಾರೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸರ್ಕಾರದಿಂದ ಬರುವಂಥ ಲೇಟೆಸ್ಟ್ ಅಪ್ಡೇಟ್ಗಳಾಗಿರ್ಬೋದು, ನ್ಯೂಸ್ ಸ್ಕೀಮ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತ ಆಗುವಂಥ ಮಾಹಿತಿನೇ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಸೊ ಹೀಗಾಗಿ ಉಪಯುಕ್ತ ಮಾಹಿತಿಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ನೀವೇ ಮೊದಲನೇ ಬಾರಿಗೆ ನೋಡ್ಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮದೇನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ರಿಪ್ಲೈನ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸರಿನಾ? ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮ್ಮ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ, ಏನು ಸ್ಪಷ್ಟನೆ ಹೇಳಿದ್ದಾರೆ ನಮ್ಮ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂತಲೂ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಎಲ್ಲ ಮಹಿಳೆಯರಿಗೆ ತುಂಬಾ ಉಪಯೋಗವಾಗಿದೆ, ಆರ್ಥಿಕವಾಗಿ ಬಹಳ ಅನುಕೂಲ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊನ್ನೆ ನಡೆದಿರೋ ಪ್ರಕಾರ ಅಜ್ಜಿ ವಯಸ್ಸಾಗಿರೋ ಅಂಥ ಮಹಿಳೆಗೆ ಗೃಹಲಕ್ಷ್ಮಿ ಹಣದಿಂದ ತಮ್ಮ ಗ್ರಾಮದ ಎಲ್ಲರಿಗೂ ಹೋಳಿಗೆ ಊಟ ಕೂಡ ಹಾಕಿದ್ದಾರೆ. ಆ್ಯಂಡ್ ನಿನ್ನೆ ನಮ್ಮ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್ ಕೂಡ ಆ ಅಜ್ಜಿನ ಕರೆದ್ಬಿಟ್ಟು ಸನ್ಮಾನ ಕೂಡ ಮಾಡಿದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸಹ ಕಾಲ್ ಮಾಡಿಬಿಟ್ಟು ರೇಷ್ಮೆ ಸೀರೆಯನ್ನು ಉಡುಗೊರೆ ಕೊಟ್ಟು ರೀಸೆಂಟಾಗಿ ಬಂದಿರೋ ಒಂದು ನ್ಯೂಸ್ ಅಪ್ಪ ಏನಂದರೆ, ಅತ್ತೆ ಸೊಸೆ ಸೇರಿಕೊಂಡು ಗೃಹಲಕ್ಷ್ಮಿ ಯೋಜನೆ 10 ಕಂತಿನ ಹಣನ ಕೂಡಿಟ್ಕೊಂಡು ಫ್ಯಾನ್ಸಿ ಸ್ಟೋರ್ ಅಂಗಡಿನ ಓಪನ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ಥರ ಸುಮಾರು ಉದಾಹರಣೆಗಳಿದೆ. ನಮ್ಮ ಸುಮಾರು ಜನಕ್ಕೆ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಅನುಕೂಲ ಆಗ್ತಾ ಇದೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಸರ್ ಕೂಡ ಏನು ತಿಳಿಸಿದ್ದಾರೆ ಅಂದರೆ, ಇದು ಎಲ್ಲ ಮಹಿಳೆಯರಿಗೂ ತುಂಬಾ ಉಪಯೋಗ ಆಗ್ತಿರೋ ಕಾರಣದಿಂದ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬ ಸಂತೋಷನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಿದೆ ಅಂತ ನಮ್ಮ ಸರ್ಕಾರದವರೆಗೂ ತಲುಪಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ ಜೊತೆ ಮಾತನಾಡಿಬಿಟ್ಟು ಇನ್ನು ಜೂನ್ ತಿಂಗಳು 11ನೇ ಕಂತಿನ ಹಣಂತೂ ಆಲ್ಮೋಸ್ಟ್ ಎಲ್ರಿಗೂ ತಲುಪಿತ್ತು. ಇನ್ನು 80,000 ಜನರಿಗೆ ಇನ್ನೂ ತಲುಪಿರಲಿಲ್ಲ, ತಾಂತ್ರಿಕ ಸಮಸ್ಯೆದಿಂದ ತಲುಪಿರಲಿಲ್ಲ. ಸೊ ಅವ್ರಿಗೂ ಅದೆಲ್ಲ ಸರಿಪಡಿಸಿ ಈಗ ಆಲ್ರೆಡಿ ಆ 80,000 ಜನರಿಗೂ ಕೂಡ ಈಗ ಆಲ್ರೆಡಿ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ತಲುಪಿದೆ. ಸೊ ಈಗ 11ನೇ ಕಂತಿನ ಜೂನ್ ತಿಂಗಳ ಹಣ ಅಂತೂ ಮುಗಿದಿದೆ. ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳದು 2 ತಿಂಗಳದು ಬಾಕಿ ಇತ್ತಲ್ವಾ. ಸೊ ಒಂದೊಂದು ತಿಂಗಳದಾಗೆ ಹಾಕೋದು ಬೇಡ, ನಮ್ಮ ಮಹಿಳೆಯರಿಗೆ ಈ ಹಣ ತುಂಬಾ ಮುಖ್ಯ. ಹಾಗಾಗಿ 2 ತಿಂಗಳದೂ ಒಟ್ಟಿಗೆನೇ ಬಿಡುಗಡೆ ಮಾಡೋಣ ಅಂತ ನಮ್ಮ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿ ಇದೇ ವಾರದಲ್ಲೇ 13ನೇ ಕಂತು ಮತ್ತು 12ನೇ ಕಂತು 2 ಕಂತಿನ ಹಣ ಒಟ್ಟಿಗೆನೇ ಎಲ್ಲರ ಖಾತೆಗೆ ಜಮೆ ಆಗುತ್ತೆ ಅಂತ ನ್ಯೂ ಅಪ್ಡೇಟ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ವಾರದಲ್ಲೇ ಬರುತ್ತೆ 13 ಮತ್ತು 12 2 ಕಂತು ಒಟ್ಟಿಗೆ 4,000 ಎಲ್ಲರ ಖಾತೆಗೂ ಜಮೆ ಆಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಗೃಹಲಕ್ಷ್ಮಿಯ ಬಗ್ಗೆ ನಮ್ಮ ಸರ್ಕಾರದಿಂದ ಬಂದಿರುವಂಥ ನ್ಯೂ ಅಪ್ಡೇಟ್. ಆ್ಯಂಡ್ ಇನ್ನು ಅಕ್ಕಿ ನಮ್ಮ ರೇಷನ್ದು ಇಷ್ಟು ದಿವಸ ಏನಪ್ಪ ಅಂದರೆ 5 kg ಅಕ್ಕಿ ಬರ್ತಿತ್ತು, ಇನ್ನು 5 kgದು ಹಣ ಕೊಡ್ತಾ ಇದ್ರಲ್ವ ನಮ್ಮ ಸರ್ಕಾರ ಎಲ್ಲರ ಖಾತೆಗೆ ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು. 5 kg ಅಕ್ಕಿ ರೇಷನ್ ಕೊಡ್ತಾ ಇದ್ರು, ಇನ್ನು 5 kgದು ಅಮೌಂಟ್ನ ಕೊಡ್ತಾ ಇದ್ರು ಎಲ್ರಿಗೂ. ಸೊ ಇದೇ ಕೊನೆ, ಈ ತಿಂಗಳಿಗೆ ಲಾಸ್ಟ್ ಆಗಿದೆ ಅದು ಅಕ್ಕಿ ಹಣ ಕೊಡೋದು. ಇನ್ನು ಮುಂದೆ ಯಾರಿಗೂ ರೇಷನ್ ದುಡ್ಡನ್ನ ಬರೋದಿಲ್ಲ ಫ್ರೆಂಡ್ಸ್. ಇನ್ನು ಮುಂದೆ ನೆಕ್ಸ್ಟ್ ತಿಂಗಳು ಅಂದರೆ ಮುಂದಿನ ತಿಂಗಳಿಂದ
5 kg ಅಕ್ಕಿ 5 kgದ ಹಣ ಕೊಡ್ತಿದ್ರಲ್ವ, ಸೊ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಅಕ್ಕಿನೇ ಕೊಡ್ತೀವಿ ಅಂತ ಇನ್ನು ಮುಂದೆ ಒಬ್ಬರಿಗೆ 10 kg ಅಕ್ಕಿನೇ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ತಿಳಿಸಿತ್ತು. ಆದರೆ ಇದು ನಮಗೆ 10 kg ಅಕ್ಕಿ ಬೇಡ, ಅದ್ರ ಜೊತೆ ನಮಗಿನ್ನೂ ಬೇಕಾಗಿರೋ ಆ ಪದಾರ್ಥಗಳನ್ನ ಕೊಡಿ ಅಂತ ನಮ್ಮ ಎಲ್ಲ ಜನಗಳದ್ದು ಬೇಡಿಕೆ ಆಗಿತ್ತು. ಸೊ ಹೀಗಾಗಿ ನಮ್ಮ ಸರ್ಕಾರನ ಬೇಡಿಕೆನೆಲ್ಲ ಗಮನಿಸಿ ಅದ್ರ ಪ್ರಕಾರನೇ ಆಯಿತು, ನಾವು ಇನ್ನು ಮುಂದೆ 5 kg ಅಕ್ಕಿ ಅದ್ರ ಜೊತೆ ಇನ್ನು 3 ಪದಾರ್ಥಗಳು ಕೊಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. 5 kg ಅಕ್ಕಿ ಜೊತೆಗೆ ಇನ್ನು 3 ಪದಾರ್ಥಗಳು ಏನು ಕೊಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. 5 kg ಅಕ್ಕಿ ಜೊತೆಗೆ ಎಣ್ಣೆ, ಬೇಳೆ, ಸಕ್ಕರೆ ಕೊಡ್ತೀವಿ ಅಂತ ನಮ್ಮ ಆಹಾರ ಇಲಾಖೆಯಿಂದನೇ ಬಂದಿರೋಂಥ ಮಾಹಿತಿ ಫ್ರೆಂಡ್ಸ್. ಸೊ ಹೀಗಾಗಿ ಇನ್ನು ಮುಂದೆ ಅಕ್ಕಿ ದುಡ್ಡು ಬರೋದಿಲ್ಲ. ಆ್ಯಂಡ್ ಇದನ್ನ ಮುಂದಿನ ತಿಂಗಳೇ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮಂತಿಂದನೇ 5 kg ಅಕ್ಕಿ ಜೊತೆಗೆ ಬೇಳೆ, ಎಣ್ಣೆ, ಸಕ್ಕರೆ ಕೊಡ್ತೀವಿ ಅಂತ ನಮ್ಮ ಸರ್ಕಾರದಿಂದನೇ ಸ್ಪಷ್ಟನೆ ಬಂದಿದೆ ಫ್ರೆಂಡ್ಸ್. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಈ ಮಾಹಿತಿನ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಮಾಹಿತಿನ ತುಂಬಾ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ನಮ್ಮ ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ಗಳಿಗೆ ಆ್ಯಂಡ್ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.